ಶ್ರೀಮಠದ ಪರವಾಗಿ ಇಂದಿನ ಈ ಮಾಸಿಕ ಶಿವಾನುಭವ ಸಮಾರಂಭದಲ್ಲಿ ಗೌರವ ಸನ್ಮಾನವನ್ನ ಹಾಗೂ ಆಶೀರ್ವಾದವನ್ನ ಪಡೆದುಕೊಂಡಿರುವಂತಹ ನಿವೃತ್ತ ಪ್ರಾಧ್ಯಾಪಕರು ಆಗಿರುವಂತಹ ಶ್ರೀ ರಾಮನಗೌಡರು ಸಂಧಿಮನಿ ಗುರುಗಳು ಸಮಾರಂಭದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ನಾನು ಗುರುಗಳಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಕಡಗಿಲ್ಲದ ಬಂಡೆ ಹೊಡೆಗೆಡುವುದೇ ಮಾಂಬುದೆ, ಕಡಗಿಲಿಲ್ಲದ ಬಂಡೆ ಹೊಡೆಗೆಡುವುದೇ ಮಾಂಬುದೆ, ಕಡಗಿಲೇ ಬಂಡಿಗಾಧಾರ, ಕಡಗಿಲೇ ಬಂಡಿಗಾಧಾರ, ಕಡುದರ್ಪವೇರಿದ ಮೊಳಲೆಂಬ ಬಂಡಿಗೆ ಮೃಡಶರಣರ ನುಡಿಗಡನವೇ ಕಡಗಿಲು ಗಾನ ರಾಮನಾಥ. ಈ ನೆಲವನ್ನ ಪಾವನ ಮಾಡಿದ ಆ ಶರಣರನ್ನ, ಮಹನೀಯರನ್ನ, ಪೂಜ್ಯರನ್ನ ಎಲ್ಲರನ್ನು ಬೃಹ್ಮಣದಲ್ಲಿ ಸ್ಮರಿಸುತ್ತಾ ಇಲ್ಕಲ್ ನಗರವಲ್ಲದೆ ಇಡೀ ನಮ್ಮ ನಾಡಿಗೆಲ್ಲ ತಮ್ಮ ಬೆಳಕನ್ನು ತೋರಿ ವಚನ ಕಟ್ಟುಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಬಸವಣ್ಣನವರ ಕೈಂಕರ್ಯವನ್ನ ಮುಂದುವರಿಸಿ ಬಾಳಿಗೆ ಬೆಳಕನ್ನು ತೋರಿದ ಚಿಜ್ಯೋತಿ ವಿಜಯ ಮಹಾಂತ ಅಪ್ಪಗಳವರ ಪಾದ ಪದ್ಮಗಳಿಗೆ ಭಕ್ತಿಯಿಂದ ಶರಣೆಂದು ಅವರಂತೆ ಇಡೀ ಸಮಾಜವನ್ನ ಸ್ವಾಸ್ಥ್ಯ ಹಾಗೂ ಸೌಶಲ್ಯ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ದೊಡ್ಡ ದುಗ್ಗಾನಿಯನ್ನ ಬೇಡದೆ ಚಟಗಳನ್ನ ಜೋಳಿಗೆಗೆ ಹಾಕಿ ಅಂತಕ್ಕಂಥ ಕ್ರಾಂತಿಕಾರಕ ವಿಚಾರಧಾರೆಯನ್ನ ಇಡೀ ಸಮಾಜಕ್ಕೆ ಪಸರಿಸಿದ ಮಹಾನುಭಾವರಾದ ಡಾಕ್ಟರ್ ವಿಜಯ ಮಹಾಂತ ಅಪ್ಪಗಳ ಪಾದ ಪದ್ಮಗಳಿಗೆ ಭಕ್ತಿಯಿಂದ ಶರಣೆಂದು ಅದೇ ರೀತಿ ಅವರ ಹಾದಿಯಲ್ಲೇ ಸಾಗುತ್ತಾ ಮಾತೃ ಹೃದಯಗಳು, ಕರುಣಾಶೀಲರು, ಪೂಜ್ಯರು ಆಗಿರುವಂತಹ ಗುರುಮಾಂತ ಅಪ್ಪಗಳವರ ಪಾದ ಪದ್ಮಗಳಿಗೆ ಭಕ್ತಿಯಿಂದ ಶರಣೆಂದು ಇಂದು 641ನೇ ಶಿವಾನುಭವ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಮಹನೀಯರಿಗೆ ಶರಣೆಂದು ಮತ್ತು ಇಂದಿನ ಈ ಸಮಾವೇಶದಲ್ಲಿ ಸಮಾವೇಶಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಎಲ್ಲರಿಗೂ ಶರಣೆಂದು ಇಂದು ನಾವು ಏನಾಗಬೇಕಂತ ಮಾಡಿವಿ, ಏನಾಗ್ತಾ ಇದ್ದೀವಿ, ನಮ್ಮ ಸಮಾಜ ಎತ್ತ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ, ನಾವೆಲ್ಲ ಇವತ್ತಿನ ದಿವಸ ಚಟಗಳ ದಾಸರಾಗಿ ಸಂಸ್ಕೃತಿಯನ್ನ ತಿರಸ್ಕಾರ ಮಾಡಿ ಅರಿವಿನ ಬೆಳಕಿನಲ್ಲಿ ಸಾಗದೆ ದುರ್ವ್ಯಸನಿಗಳಾಗಿ ಸಾಗುತ್ತಿರುವಂತಹ ಈ ಕಾಲಮಾನದಲ್ಲಿ ಹಬ್ಬಗಳ ಹೆಬ್ಬಾಗಿಲಿನಂತೆ ಇರುವಂತಹ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಆ ಶ್ರಾವಣ ಮಾಸದಲ್ಲಿ ನಾವೆಲ್ಲ ಒಳ್ಳೆಯ ವಿಚಾರಗಳನ್ನು ಶ್ರವಣ ಮಾಡುವುದರಿಂದ ನಾನು ದೇವರ ದಾಸಮಯ್ಯನವರ ವಚನವನ್ನು ಹೇಳಿದೆ. ಆ ವಚನಗಳಲ್ಲಿ ಸಾಕಷ್ಟು ಅರ್ಥ ಇದೆ. ಗಡಗಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೆ. ಬಂಡಿಗೆ, ಚಕ್ರಿಗೆ, ಅಂದ್ರೆ ಈ ದೇಹ ಒಂದು ಚಕ್ರಿ, ಒಂದು ಬಂಡಿ, ಅದಕ್ಕೆ ಕೀಲ ಬೇಕಾಗ್ತದೆ. ಕೀಲ್ ಇರಲಿಲ್ಲ ಅಂದ್ರೆ ಬಂಡಿ ಹೋಗುವುದಿಲ್ಲ. ಗಡಗಿ ಇಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೆ. ಗಡಗಿ ಇಲ್ಲ ಅಂತ ಬಂಡಿ ಮುಂದೆ ಹೋಗುದಿಲ್ಲ, ಅದು ಬೀಳ್ತದೆ, ಅದರ ಅಚ್ಚು ಮುಡಿತದೆ, ಅದು ಮುಂದೆ ಸಾಗುದಿಲ್ಲ. ಹಂಗ ಈ ಗಡುದರ್ಪವೇದ ಒಳಲೆಂಬ ಬಂಡಿಗೆ ಮೃಡಶರಣರ ನುಡಿಗಡನವೇ ಕಡಗಿಲು ಗಾನ ರಾಮನಾಥ. ಅಂದ್ರೆ ಈ ದೇಹ ಬಹಳ ವಿಚಿತ್ರ. ಹೇಗಂದ್ರೆ 6 ಜನ ಅವ್ರು ಕಾಣಲಾರ್ದಂಗದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ವರ್ಗಾದಿ 5 ಜನ ಕಾಂತಾರ. 6 ಜನನ ತುಳಿಬೇಕು, 5 ಜನರ ಹೇಳಾರ್ದಂಗ ನಾವು ನಡಿಬೇಕು, ಪಂಚೇಂದ್ರಿಯಗಳನ್ನ ಹೇಳಾರ್ದಂಗ ನಾವು ನಡಿಬೇಕು. ಅಂದ್ರೆ ಈ ದೇಹ ಮುಂದೆ ಸುಶಿಷ್ಟವಾಗಿ ಸಾಗುತ್ತೆ. ಅಂದ್ರೆ ಕಡುದರ್ಪ ವೇದದ ಒಳಲೆಂಬ ಬಂಡಿಗೆ ಮೃಡಶರಣರ ನುಡಿಗಡನವೇ ಕಡೆಗೆ
ಪಾವನವಾಗುತ್ತೆ, ಪವಿತ್ರವಾಗುತ್ತೆ ಅನ್ನುವಂಥದ್ದನ್ನ ಸಣ್ಣ ಸಣ್ಣ ವಿಚಾರಗಳಲ್ಲಿ ಹೇಳ್ತಾರೆ. ಕರಿಯ ನಿಟ್ಟಡೆ ಒಲ್ಲೆ, ಸಿರಿಯ ನಿಟ್ಟಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿಟ್ಟಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯನ ನರಗಳಿಗೆ ಇಟ್ಟರೆ ನಿಮ್ಮ ನಿಟ್ಟೆ ಗಾನ ರಾಮನಾಥ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ನಾವೆಲ್ಲ ಬರೀ ಗಳಿಸುವುದಕ್ಕ ಮತ್ತೊಂದು ಮಹಡಿ ಕಟ್ಟುವುದಕ್ಕ ವಿಚಾರ ಮಾಡ್ತೀವಿ. ಆನಿ ಕೊಟ್ರೆ ಬೇಡ, ದುಡ್ಡು ದುಡ್ಡಾನಿ ಬಂಗಾರ ಕೊಟ್ರೆ ಬೇಡ, ರಾಜ್ಯ ಕೊಟ್ರೆ ಬೇಡ, ನಿಮ್ಮ ಶರಣರ ಸುಳ್ಳುಡಿಯನೊಂದು ಅರಗರಿಗೆ ಇಟ್ಟರೆ. ಅಂದ್ರೆ ಶರಣರ ಮಾತುಗಳನ್ನ ನನಗೊಂದು ಸ್ವಲ್ಪ ಕೊಟ್ರೆ ಸಾಕು, ನಮ್ಮ ಜೀವನ ಪಾವನ ಆಗತ್ತೆ ಅಂತಕ್ಕಂಥ. ಹಾಗೆ ಈ ಶ್ರಾವಣ ಮಾಸದಲ್ಲಿ ನಾವು ನಿತ್ಯ ಮಠಕ್ಕೆ ಬಂದು ಮಠಮಾನ್ಯಗಳು ಹೆಂಗ್ ಹುಟ್ಟಿದ್ರು ವಿಚಾರ ಮಾಡಿದ್ರೆ ನಮ್ಮನ್ನ ಸನ್ಮಾರ್ಗದಲ್ಲಿ ಸಾಗಿಸುವಂತಹ ಒಂದು ದಾರಿಯ ದೀಪಗಳೆಲ್ಲ. ಅಕ್ಷರ ದಾಸೋಹವನ್ನು ಮಾಡ್ತಿದ್ರು, ಅನ್ನದಾನವನ್ನು ಮಾಡ್ತಿದ್ರು. ಆ ಮಠಗಳೆಲ್ಲ ಅದೇ ಒಂದು ಇದರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಅಡಗಿದೆ. ಇವತ್ತಿನ ದಿವಸ ನಮ್ಮ ಸಂಸ್ಕೃತಿ ಹಾಳಾಗಿ ಹೋಗ್ಲಾಗ್ತದೆ. ಹಣೆ ಮೇಲೆ ತ್ರಿಶೃಂಗರ ಧಾರಣೆ ಇಲ್ಲ, ಶುಚಿರ್ಭೂತವಾದ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ, ಕಾಯಿಲೆಗಳಿಗೆ ಅದಕ್ಕೆ ಒಳಗಾಗ್ತೀವಿ. ನಿತ್ಯ ಒಂದು ವಚನವನ್ನು ಕೇಳಿದರೆ ಸಾಕು. ಅವರೇನು ವಚನಕಾರರು ಬಹಳ ಮೇಧಾವಿಗಳೆಲ್ಲ, ಓದ್ದವರಲ್ಲ, ಡಬಲ್ ಡಿಗ್ರಿ ತಗೊಂಡವರಲ್ಲ. ಅವರ ವಚನಗಳನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಒಂದು ವಚನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸುಮಾರು ದಿವಸ ಹಿಡಿತೆ. ಸಾಮಾನ್ಯ ಜನ ಸೂಳೆ ಸಂಚುವೆ ಅಂತವರು ಸಾಕಷ್ಟು ಜನ ಹೆಣ್ಣು ಮಕ್ಕಳೆಲ್ಲ ವಚನಗಳನ್ನು ಬರೋರು. ಆ ವಚನ ಒಂದೊಂದು ವಚನಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ನಮ್ಮ ಜೀವನ ಪಾವನಗತ್ತೆ. ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ. ಅಣ್ಣ ಬಸವಣ್ಣನವರು ಒಂದೇ ಒಂದು ತತ್ವವನ್ನ ನಮ್ಮೆಲ್ಲರಿಗೂ ಸರಳವಾಗಿ ಹೇಳ್ತಾರೆ. ಶರಣರೆಲ್ಲ ಏನಂದ್ರೆ, ಕಾಯಕ ಮಾಡು. ಕಾಯಕವನ್ನು ಮಾಡುವುದರಿಂದ ಏನಾಗತ್ತೆ? ನಾವು ವಾಕಿಂಗ್ ಹೋಗ್ತೀವಿ, ವ್ಯಾಯಾಮ ಮಾಡ್ತೀವಿ, ಯೋಗ ಮಾಡ್ತೀವಿ, ಅದು ಇದು ಮಾಡ್ತೀವಿ, ಅದು ಎಲ್ಲ ಸುಮ್ಮನೆ. ಇವತ್ತಿನ ದಿವಸ ಕಲುಷಿತವಾದ ಆಹಾರವನ್ನು ಸೇವಿಸಿ ನಾವೆಲ್ಲ ಏನಾಗಿರ್ತದೆ, ನಮ್ಮ ದೇಹ ಎಲ್ಲ ರೋಗದ ಗೂಡಾಗಿ ಇರ್ತವೆ. ಅದಕ್ಕೆ ಅವ್ರು ಹೇಳ್ತಿದ್ರು, ಬೆವರು ಹೊರಗೆ ಬರಬೇಕು. ಬೆವರು ಹೊರಗೆ ಬಂದ್ರೆ ದೇಹ ಶುದ್ಧಿ ಆಗತ್ತೆ. ಕಾಯಕ ಕೆಲಸ ಮಾಡಬೇಕು. ಕೆಲಸ ಮಾಡುವುದರ ಮೂಲಕ ಈ ದೇಹ ಪರಿಶುದ್ಧ ಆಗತ್ತೆ, ಆಮೇಲೆ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗತ್ತೆ, ಎಲ್ಲವೂ ಸರಿ ಹೋಗ್ತದೆ ಅಂತಕ್ಕಂಥ. ಲಿಂಗಾಂಗ ಸಂಧಿಯಾಗಿರ್ಬೇಕು, ಧ್ಯಾನ ಮಾಡಬೇಕು. ಅದ ಈಗ ಹೊಸದಾಗಿ ಸುಧಾರಿಸಿದ ಭಾಷೆಯಲ್ಲಿ ಮೆಡಿಟೇಷನ್ ಅಂತಾರೆ. ಎಲ್ಲ ಕೂತ್ಕೊಂಡು ಸುಮ್ಮನೆ ಧ್ಯಾನ ಮಾಡ್ತಾರೆ. ಅದು ಹಾಗಲ್ಲ. ಅದು ಬಸವಣ್ಣನವರು ಆಗಲೇ ಹೇಳಿದ್ದಾರೆ, ಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ಮನಸ್ಸು ಚಂಚಲ ಆಗುವುದಿಲ್ಲ. ಮನಸ್ಸು ಬಹಳ ಕೆಟ್ಟರೆ. ಆ ಮನಸ್ಸನ್ನು ನಾವು ಕಂಟ್ರೋಲ್ ಆಗಿ ಇಟ್ಕೋಬೇಕು. ಅದರ ಒಡೆಯರು ನಾವಾಗಬೇಕು. ಅಂದಾಗ ಈ ಭವವನ್ನು ನಾವು ಸಾಧಿಸಲಿಕ್ಕೆ ದಾರಿ ಆಗುತ್ತೆ ಅಂತಕ್ಕಂಥದ್ದು. ಅಂತಹ ಅನೇಕ ವಿಚಾರಗಳನ್ನ ಬಸವಣ್ಣನವರು ನಮಗೆ ಇವತ್ತಿನ ದಿವಸ ಕೊಟ್ಟಿದ್ದಾರೆ. ಶ್ರಾವಣ ಮಾಸದ ಪರ್ಯಂತ 1-2 ಗಂಟೆ ಇಲ್ಲಿ ಬಂದು ಮಠದೊಳಗೆ ನಾವು ಆ ಒಳ್ಳೆಯ ಮಾತುಗಳನ್ನ ಈ ಕಿವಿಯನ್ನು ಕೇಳಿದ್ರೆ ನಮ್ಮ ಕರುಣೆಗಳು ಪಾವನ ಆಗ್ತವೆ, ನಮ್ಮ ಮನಸ್ಸು ಪಾವನ ಆಗ್ತದೆ, ನಮ್ಮ ಈ ಎಲ್ಲ ಇಡೀ ಶರೀರನೇ ಪಾವನ ಆಗ್ತದೆ ಅಂತಕ್ಕಂಥದ್ದು. ಅಂತಹ ಶಕ್ತಿ ಇದರಲ್ಲಿ ಶ್ರವಣ ಮಾಡುವುದರಲ್ಲಿ, ಕೇಳುವುದರಲ್ಲಿ ನಮಗ ಇವತ್ತಿನ ದಿವಸ ಬರೀ ಬಿಡುವಿಲ್ಲ ಅಂತೀವಿ. ಅದ್ರ ಬಗ್ಗೆ ಏನ್ ಮಾಡ್ತೀವಿ? ಮೊಬೈಲ್ ಇರ್ತದ್ರೆ ಒಂದು 15-20 ನಿಮಿಷ ನೋಡ್ಕೊತ ಕೂತಿರ್ತೀವಿ, ಅದರೊಳಗೆ ಕಾಲ ಕಳಿತೀವಿ. ಅದು ಬೇಡ. ಅದು ಮೊಬೈಲ್ ಬಹಳ ಕೆಟ್ಟದ್ದು. ನಮ್ಮ ಮನೋವಿಕಾರವನ್ನು ಮಾಡ್ತದೆ, ಮನಸ್ಸನ್ನು ವಿಕಾರಗೊಳಿಸ್ತದೆ. ಅದು ಎದಕ್ಕೆ ಬಳಸ್ಬೇಕು? ಅದಕ್ಕೆ ಅಷ್ಟೇ ಬಳಸ್ಬೇಕ. ದೊಡ್ಡವರಿಂದ ಹೇಳ್ಕೊಂಡು ಸಣ್ಣವರವರೆಗೆ ಬರೇ ನೋಡ್ರಿ, ಎಲ್ಲ ಕಡೆ ಯಾರೋ ಮೊದಲು ಮಾತಾಡಕ್ ಹತ್ತಿರ್ತಾರೆ, ಇವರು ಮೊಬೈಲ್ನಾಗ ಏನೋ ಹೇಳ್ಕೊಂಡು ಕೂತಿರ್ತಾರೆ. ಅದಕ್ಕೆ ಅಂತಹ ಮೊಬೈಲ್ ಅಂತ ಚಟಗಳನ್ನು ಬಿಟ್ಟೆ 1 ಗಂಟೆ ಅಥವಾ 1.5 ಗಂಟೆ ಇಲ್ಲಿ ಬಂದು ಇಲ್ಲಿ ನಡೀತಕ್ಕಂತಹ ಅನುಭವಗಳನ್ನ ಕೇಳಿದ್ರೆ, ವಿಚಾರಗಳನ್ನ ಕೇಳಿದ್ರೆ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಅಂತಕ್ಕಂಥದ್ದು. ಅಂತಹ ಶ್ರಾವಣ ಮಾಸ ಇವತ್ತಿನಿಂದ ಅದು ಏನಾಗುತ್ತೆ, ನಾಳೆಯಿಂದ ಶುರು ಆಗುತ್ತೆ. ಅಜ್ಜವರು ಬಹಳಷ್ಟು ಪರಿಶ್ರಮ ಪಟ್ಟು ನಿತ್ಯ ಅದೇ ವಿಚಾರ ಮಾಡ್ತಿರ್ತಾರೆ. ಯಾರನ್ನು ಕರೆಸಬೇಕು, ಯಾರಿಂದ ಅನುಭವವನ್ನು ಹೇಳಿಸಬೇಕು, ಯಾರಿಂದ ನಮ್ಮ ಸಮಾಜವನ್ನ ಶುದ್ಧೀಕರಿಸಬೇಕು, ನಮ್ಮ ಜನಗಳನ್ನ ದಾರಿ ತರಬೇಕು
ಅಂತಹ ಅವರ ವಿಚಾರಧಾರೆಗೆ ನಾವು ಕೂಡ ಧ್ವನಿ ಕೊಡಿದ್ರೆ ನಾವು ಒಳ್ಳೆಯವರಾಗ್ತೀವಿ ಅಂತಕ್ಕಂಥದ್ದು. ನಾವು ನಿತ್ಯ ಪೇಪರ್ಗಳು ಓದ್ತೀವಿ, ಆಮೇಲೆ ನಮ್ಮ ಮುದ್ದನ್ನ ಅಕ್ಕಿಯವರು ಹಾಕ್ತಕ್ಕಂಥ ವಿಚಾರಗಳನ್ನ ಅವೇನು ಲಿಂಗೈಕ್ಯರಾಗಿರ್ತಕ್ಕಂಥವ್ರು ಹೇಳ್ತೀವಿ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಏನಾಗ್ತಾರೆ, ಲೋ ಬಿ ಪಿ ಅಂತ ಏನ್ ಮಾಡ್ತಾರೆ, ಕಾಲು ಹಾಕ್ತಾರೆ. ಅದಕ್ಕೆಲ್ಲ ಕಾರಣ ಏನಂದ್ರೆ ಚಟ. ಆ ಚಟಗಳನ್ನ ನಾವು ಬಿಟ್ರೆ ಅದಕ್ಕೆ ಒಳ್ಳೆಯ ಸಂಜೀವಿನಿ ಅಂದ್ರೆ ಒಳ್ಳೆಯ ಸಂಜೀವಿನಿಯನ್ನ ನಮ್ಮ ಮಹಾನ್ ತಪ್ಪುಗಳು ನೀಡಿದ್ದಾರೆ. ಅದಕ್ಕೇನಪ್ಪ ಅಂದ್ರೆ ಆ ಜೋಳಿಗೆ ನಿಮ್ಮ ಚಟಗಳನ್ನ ಹಾಕ್ರಿ. ಚಟಗಳೇನಿಲ್ಲ ಅಂದ್ರೆ ನಾವು ಮನುಷ್ಯರು ಏನಾಗ್ತೀವಿ, ಒಳ್ಳೆಯವರಾಗ್ತೀವಿ. ಚಟ ಬಿಡ್ರೆ ಅಂತಹ ಚಟಗಳನ್ನು ಬೇಡಿದ ಏಕೈಕ ಮಠ ಅಂದ್ರೆ, ಏಕೈಕ ಸ್ವಾಮಿಗಳಂದ್ರೆ ನಮ್ಮ ನಾಡಿನಲ್ಲಿ ಡಾಕ್ಟರ್ ಮಾಂತಪ್ಪಗಳು ಅಂತಕ್ಕಂಥದ್ದು. ಅಂತಹ ಮಾಂತಪ್ಪಗಳ ಈ ಪುಣ್ಯ ನೆಲದಲ್ಲಿ ನಾವೆಲ್ಲ ಬಾಳ್ತಿರೋದು, ನಾವೆಲ್ಲ ಇರೋದು. ನಾವೆಲ್ಲರೂ ಬೇರೆ ಊರಿಗೆ ಹೋದ್ರೆ ಯಾವ್ರವರು ಅಂತ ಕೇಳ್ತಾರೆ ನಮ್ಮನ್ನ. ಕೇಳಿದ ಕೂಡಲೇ ನಾವು ಈಕಲ್ ಬಂದಾಗ ಈಕಲ್ ಅಂದ ತಕ್ಷಣ ಯಾರು ಚಿತ್ರಗಿ ಜಯ ಮಹಂತ ಸ್ವಾಮಿಗಳು ಬರ್ತಾರ, ಆಮೇಲೆ ಡಾಕ್ಟರ್ ಮಾಂತಪ್ಪಗಳರು ಬರ್ತಾರ, ಆಮೇಲೆ ಗುರುಮಾಂತಪ್ಪಗಳರು ಬರ್ತಾರ, ಆಮೇಲೆ ಗುರ್ತುಜ ಗಾದ್ರೆ ದರ್ಗಾ ಕಣ್ಮುಂದೆ ಬರ್ತದೆ ಅಂತಕ್ಕಂಥ ಇಂತಹ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ, ಆಮೇಲೆ ಒಳ್ಳೆಯ ಆಚಾರದ ನೆಲೆಗಟ್ಟಿನ ಮೇಲೆ ಇರುವಂತಹ ಈ ನಾಡಿನಲ್ಲಿ ನಾವು ವಾಸ ಮಾಡ್ತೀವಲ್ಲ, ನಾವೇ ಧನ್ಯರು ಅಂತಕ್ಕಂಥದ್ದು. ಅಂತಹ ವಿಚಾರಧಾರೆಗಳನ್ನ ಇವತ್ತಿನ ದಿವಸ ಇನ್ನೂ ಬಹಳ ಮಂದಿ ಮಾತಾಡೋದಲ್ಲ. ನನಗೆ ಅಜ್ಜವ್ರು ಹೇಳಿದ್ರು 2 ಮಾತು ಮಾತಾಡ್ರಿ, ಆಮೇಲೆ ನಿಮ್ಗೆ ಒಂದ್ ದಿವಸ 45 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ ಅದಕ್ಕೆ ಅಂತ ಹೇಳಿದ್ರು. ಆದ್ದರಿಂದ ನಾ ಏನು ನನಗೆ ಇವತ್ತಿನ ದಿವಸ ಅವರಿಗೆ ನಾನು ಈಗ ರಿಟೈರ್ಡ್ ಆಗಿರೋ ಅಂತ ಅಜ್ಜವ್ರಿಗೆ ಗೊತ್ತಾಗದ. ಆದ್ರೆ ನಾನು ಹೇಳ್ತೀನಿ, ನಿಮ್ಗೆಲ್ಲ ಅನಿಸ್ಬೋದು ಯಾರು ರಿಟೈರ್ಡ್ ಅಂದ್ರೆ ಅಂತ ನನಗೆ ಯಾರು ಹೇಳಿದ್ರೆ ನಾನು ರಿಟೈರ್ಡ್ ಅಂತ ಹೇಳಿ ರಿಟೈರ್ಡ್ ಅಂತ ಹೇಳಂಗಿಲ್ಲ. ಯಾಕೆ ಹೇಳಬಾರ್ದು? ರಿಟೈರ್ಡ್ ಒಬ್ಬೊಬ್ರು ಹೇಳ್ತಾರ 60 ವರ್ಷ ನಮ್ಗೆ ನೌಕರಿ ಕೊಟ್ಟಿರ್ತಾರ, 60 ವರ್ಷ ಆದ್ಮೇಲೆ ಕೈ ತುಂಬ ದುಡ್ಡು ಕೊಡ್ತಾರ, ಆಮೇಲೆ ಮಾರನೇ ದಿವಸ ಹೇಳ್ತಾರ ಯಾರ ಜೊತೆ ಮಾತಾಡುವಾಗ ನಮ್ದೇನ್ರಿ ಎಲ್ಲ ಆಗೈತಿ, ರಿಟೈರ್ಡ್ ಮಾಡ್ರಿ ನಾವು ಅಂದ್ರೆ ಏನದರ ಅರ್ಥ? ನಿನಗೆ 60 ವರ್ಷ ಬದುಕನ್ನ ಕೊಟ್ಟು ದುಡ್ಡನ್ನು ಕೊಟ್ಟು ಹೊರಗೆ ಬರುವಾಗ ಕೈ ತುಂಬ ಆನಂದ ಕೊಟ್ಟರು ನೀ ಹೊರಗತಿ ಹೊರಗಬೇಡ. ಅಲ್ಲಿ ರಿಟೈರ್ಡ್ ಆಗಿರ್ಬೋದು, ಇಲ್ಲಿ ಮಠದೊಳಗೆ ಒಳ್ಳೆಯ ವಿಚಾರಗಳನ್ನು ಕೇಳು, 4 ಮಂದಿಗೆ ಹೇಳು. ಅದಕ್ಕೆ ರಿಟೈರ್ಡ್ ಅಂತಕ್ಕಂಥದ್ದನ್ನ ಅವ್ರಿಗೆ ನಾನು 2 ವರ್ಷ ರಿಟೈರ್ಡ್ ಆಗಿ ಅದನ್ನ ಅಜ್ಜವರು ನಿಮ್ಗೆ ಸನ್ಮಾನ ಮಾಡಿಲ್ಲ, ನಿಮ್ಗೆ ಸನ್ಮಾನ ಮಾಡಿಲ್ಲ ಅಂತ ಯಾವ ಕಾರ್ಯಕ್ರಮ ಹೋದ್ರು ಅಲ್ಲಿ ನಿಮ್ಗೆ ಸನ್ಮಾನ ಮಾಡಿಲ್ಲ ಅವರು. ಇಲ್ರಿ ಅಪ್ಪ ಅದೆಲ್ಲ ಇರ್ಲಿ ಬಿಡ್ರಿ ಇವತ್ತು ಒಟ್ಟ ಹೆಸರು ಹಾಕಿದ್ರು, ಇವತ್ತು ಮುಂಜಾನೆ ಫೋನ್ ಹಚ್ಚಿದ್ರು, ಅದಕ್ಕೆ ಅನಿವಾರ್ಯವಾಗಿ ಕೊಡ್ಲಾಕ ಬರ್ಬೇಕಾಗ್ತು ಅಂತಕ್ಕಂಥದ್ದು. ಆದ್ರೆ ನಾವು ರಿಟೈರ್ಡ್ ಅಂತ ಎಂದೂ ಹೇಳಂಗಿಲ್ಲ. ಆಮೇಲೆ ನಾನು ಇನ್ನೂ ಕೆಲಸದಲ್ಲಿ ಇದ್ದೀನಿ ಅಂತಕ್ಕಂಥದ್ದನ್ನ ಮನಸ್ಥಿತಿ ಒಳಗೆ ತಿಳ್ಕೊಬೇಕು. ಯಾಕಂದ್ರೆ ರೈತ ರಿಟೈರ್ಡ್ ಆಗುದಿಲ್ಲ, ನೇತಾರ ರಿಟೈರ್ಡ್ ಆಗುದಿಲ್ಲ, ಗುಮಾಸ್ತ ರಿಟೈರ್ಡ್ ಆಗುದಿಲ್ಲ, ಸರ್ಕಾರಿ ನೌಕರು ಮಾತ್ರ ರಿಟೈರ್ಡ್ ಆಗ್ತಾನೆ ಅಷ್ಟೇ. ಯಾಕಂದ್ರೆ ಅಲ್ಲಿ ಕೆಲಸದಿಂದ ರಿಟೈರ್ಡ್ ಆಗ್ತಾನೆ, ಬದುಕಿನ ಕೆಲಸ ಸಾಕಷ್ಟು ಇರ್ತವಂತಕ್ಕಂಥದ್ದು. ಆದ್ದರಿಂದ ಮನೋಸ್ಥೈರ್ಯವನ್ನ ಕಳೆದುಕೊಳ್ಳದೆ ನಿವೃತ್ತರಾದೀವು ಅಂತಕ್ಕಂಥ ಚಿಂತೆಯನ್ನು ಬಿಟ್ಟು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿದ್ರೆ ನಮ್ಮ ಶರೀರ ಸ್ವಾಸ್ಥ್ಯವಾಗಿರ್ತದೆ, ಒಳ್ಳೆಯ ವಿಚಾರಗಳನ್ನು ಮಾಡಬೇಕು ಅನ್ನುವಂತ ಮಾತುಗಳನ್ನು ಹೇಳುತ್ತಾ ಇವತ್ತ ಅಜ್ಜ ಅವರು ಮತ್ತೆ ಸನ್ಮಾನ ಮಾಡಿದ್ರು. ಅಕ್ಕನ ಬಳಗ ತಾಯಿದ್ರು ಕೂಡ ನಮಗೆ ಬಹಳ ಒಳ್ಳೆಯ ರೀತಿ ಗೌರವ ಸನ್ಮಾನ ಮಾಡಿದ್ರು. ಯಾಕಂದ್ರೆ ಅವರು ಎಲ್ಲೇ ಕರಿತಾ ಅಲ್ಲಿ ನಾವು ಅನುಭವವನ್ನು ಹೇಳಿಕ್ಕೆ ಹೋಗ್ತೀವಿ, ಆ ನೆನಪು ತಾಯಿಗೆ ಐತಿ ಅಂತಕ್ಕಂಥ. ಯಾಕಂದ್ರೆ ನಾವು ಅಲ್ಲಂತ ಎಂದು ಹೇಳಿಲ್ಲ, ಅವ್ರು 10 ಮಂದಿ ಇರ್ಲಿ 20 ಮಂದಿ ಇರ್ಲಿ ಅಲ್ಲೇ ಅನುಭವವನ್ನ ಹೇಳ್ಬೈತೀನಿ ಅಂತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ನಮ್ಮ ವಿಚಾರಗಳನ್ನು ಒಳ್ಳೆಯ ವಿಚಾರಗಳನ್ನು 4 ಮಂದಿ ತಿಳ್ಕೊಂಡ್ರೆ ಸಾಕು, ಉಳಿದವರ ತಿಳ್ಕೊಳ್ಳೋದು ಬೇಡ. ಅಂತಹ ದಿಸೆಯಲ್ಲಿ ನಾವು ಸಚ್ಚಾರಿತ್ರವಂತರಾಗಿ ಒಳ್ಳೆಯವರಾಗಿ ಸುಶೀಲ ಜನ ಆಗಿ ಈ ಜೀವನದಲ್ಲಿ ನಮ್ಮ ಜೀವನವನ್ನು ಸಾಗಿಸಿದ್ರೆ ಬಹಳ ಒಳ್ಳೆಯದಾಗ್ತದೆ. ನಮ್ಮನ್ನ 4 ಮಂದಿ ನೋಡ್ತಿರ್ತಾರ, 4 ಮಂದಿ ನೋಡ್ತಿರ್ತಾರ, ನಾವು ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು. ನಾವು ಬಹಳಷ್ಟು ಮಂದಿಗೆ ಈ ಕೆಲಸಗಾರರಿಗೆ ಅವ್ರಿಗೆ ಇವರಿಗೆ ಹೇಳುವಾಗ ಹೇಳ್ತೀನಿ, ಚೀಟ್ ಹಾಕೊಂಡು ನನ್ನ ಮುಂದೆ ನಿಂತ್ಕೊಂಡು ಮಾತಾಡುವ ಹೊತ್ನಾಗ ನಾ ಮುಖ ಈಚೆ ಕಡೆ ಬಳಸ್ತೇವೆ ಒಂದ್ ಕಡೆ. ಯಾಕೆ ಸರ ನನ್ನ ಮುಖ ನೋಡಂಗಿಲ್ಲ ನಾನು ತಂದಾಗ, ಏನು ಮಾರ ನಿನ್ ಬಾಯಿ ಯಾಕೆ ವಾಸನೆ ಬರಾಕತ್ತದ, ನಿನ್ ಮುಖ ನೋಡೋಲ್ಲ ನಾವು ಅಲ್ಲಿ ನೋಡಿ ಹೆಂಡರೆ ಹೆಂಗೆ ಮುಖ ನೋಡ್ತಾರೆ ಹೇಳು ಅಂತ ಹೇಳಿದಾಗ ಅವನು ಮಾರಿ ಬರೋದಾಗತ್ತೆ. ಎಷ್ಟೋ ಮಂದಿ ಚಟ ಬಿಟ್ಟಾರ ಅಂತಕ್ಕಂಥ. ಒಂದ್ಸರಿ
ನಾನು ರಾಮದುರ್ಗ ಸ್ಪಾಟ್ ಡ್ಯೂಟಿ ಹೋಗಿದ್ದೆ. ಸ್ಪಾಟ್ ಡ್ಯೂಟಿ ಹೋದಾಗ ಒಬ್ಬ ಭಾಳ ಚೀಟ್ ಹಾಕೋತಿದ್ದ. ಬ್ರಾಹ್ಮಣರ ಹುಡುಗವ, ವಯಸ್ಸಂದು ದಿವಸ ಸುಬ್ರಹ್ಮಣ್ಯ ಬರವ, ನಾನು ಅಲ್ಲಿ ಹೋಗವ, ನಮಸ್ಕಾರ ಸರ್ ಮೇಡಮ, ಯಾಕಪ್ಪ ಅವು ಬರೇ ಬಾಯಿದ ತುಂಬಿರ್ತಿತ್ತು. ನಾನು ಕೇಳಿದೆ, ಒಂದು ದಿವಸ ನನಗೂ ಒಂದು 2-3 ದಿವಸ ನೋಡಿದೆ, ಒಂದು ದಿವಸ ಕರೆದೆ, ಏನಪ್ಪ ಬಾಯಿಲ್ಲ, ಇದು ಯಾವ ಮಂದಿ? ನಾವು ಬ್ರಾಹ್ಮಣರೇ. ಅಲ್ಲ, ನಿಮ್ಮ ಹೆಣ್ಮಕ್ಳು ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರ, ನನಗೆ ಚೆನ್ನಾಗಿ ಮಾತಾಡ್ತಾರೆ. ನಿನ್ನ ಮಕ್ಕಳು ನಿನಗೆ ಎಂದರ ಒಂದು ದಿವಸ ಚುಮ್ಮ ಕೊಡಕ್ಕೆ ಬಂದಾರ, ಅಥವಾ ನೀ ಅವ್ರಿಗೆ ಚುಮ್ಮ ಕೊಟ್ಟಿ ನನಗೆ ಡೈರೆಕ್ಟ್. ನಿನ್ನ ಮಕ್ಕಳಿಗೆ ಮುದ್ದು ಕೊಡ್ತೀವಲ್ಲ ನಾವು, ಆಗ ಹೀಗೆ ನೋಡಕ್ ಆಗ್ತಾವ. ಅಲ್ಲೋ ನಿನ್ನ ಮಕ್ಕಳು ನಿನಗೆ ಮುದ್ದು ಕೊಟ್ಟಾರೆ, ನೀವು ಹೇಳಪ್ಪ ನೀ ಅವ್ರಿಗೆ ಮುದ್ದು ಕೊಟ್ಟಿ ಅಂತ. ಯಾಕೆ ಸರ್ ಹಿಂಗಿರ್ತೀರಲ್ಲವ? ನೀ ಅಲ್ಲಿದ್ರು ನಿನ್ನ ಬಾಯಿ ಇಷ್ಟು ವಾಸನೆ ಬರ್ತದೆ, ನಿನ್ನ ಮಕ್ಕಳು ನಿನ್ನ ಹತ್ರ ಹೆಂಗೆ ಬರ್ತಾರ? ನಾನೇ ನಿನಗೆ ಹಿಂದಕ್ಕೆ ಸರಿತೀನಿ ಅಂದ್ರೆ ನೀ ಅಲ್ಲಿ ರಾಷ್ಟ್ರದಲ್ಲಿ ಈ ದಿವಸಕ್ಕೆ ಎಷ್ಟು ಸೀಟ್ ಹಾಕೋತೀನಿ ಅಂತ ಹೇಳಿ, ಒಂದು 20 ಹಾಕೋತೀನಿ. 20ಕ್ಕೆ ಎಷ್ಟು ಲೆಕ್ಕ ಹಾಕಿದಾಗ ನೋಡು, ನಿನ್ನ ಸರ್ವಿಸ್ನ್ಯಾಗ ಅದೇ ರೊಕ್ಕ ಇರ್ತೇವೆ. ನಾವು ದೊಡ್ಡ ಮೊತ್ತ ಕಟ್ಟಿ ನಿನ್ನ ಮಕ್ಕಳು ಮದುವೆಗೆ ಕಟ್ಟಿ ಇವತ್ತ ಚಟ ಬಿಡು, ಜಾತಿಯಿಂದ ಬ್ರಾಹ್ಮಣೀರಿ. ಆಮೇಲೆ ಈ ಬೈ ತುಂಬ ಕೆಟ್ಟದ್ದು ಇಟ್ಕೊಂಡು ಯಾಕೆ ಅಡ್ಡಾಡ್ತೀರಿ? ನಿನ್ನನ್ನು ಯಾರು ಗೌರವಿಸುದಿಲ್ಲ, ನಿನ್ನ ಪಾಠ ಕೇಳಕ್ಕೆ ಹುಡುಗರು ಹಿಂಸೆಡ್ತಾರ. ಯಾಕಂದ್ರೆ ನೀನು ಲೊಚ್ಚು ಉಗುಳಿ ಸಿಡಿಸಿದ್ದು ನಮಗೆ ಅಂತ ಹೇಳಿದಾಗ ಅವನಿಗೆ ಜ್ಞಾನೋದಯ ಆಗಿ ಮಾರನೇ ದಿವಸ ಏನ್ ಮಾಡದ, ಸೀದಾ ಹೋಗಿ ನಾವು ಚಟ ಬಿಟ್ಟು ಬಂದಿದ್ವಿ ಅಂತ ನನಗೆ ಹೇಳಿ ಅವತ್ತಿನಿಂದ 15 ದಿವಸಕ್ಕೆ ಒಂದು ಗುಟ್ಟ ಹಾಕೊಳ್ಳಿಲ್ಲ. ಇದು ಎಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಇದು ಮಾಂತ ಹಬ್ಬಗಳ ಪ್ರಭಾವ. ಮಾಂತ ಹಬ್ಬಗಳ ಪ್ರಭಾವ. ಅವರು ಈ ನೆಲದಲ್ಲಿ ಯಾರಿರ್ತಾರ, ಎಲ್ಲಿ ಯಾರು ಅಡ್ಡಾಡ್ತಾರ, ಅವ್ರಿಗೆಲ್ಲ ಒಂದು ಗೋವಿಂಚನ್ನ ಹೊಡೆಸ್ತಾರ ಅಂತಕ್ಕಂಥ. ನಮ್ಮಂದವರು ಎಲ್ಲ ಒಬ್ಬೊಬ್ಬರನ್ನು ಬಿಡಿಸಿದ್ರಂದ್ರೆ ಇಡೀ ಸಮಾಜ ಸ್ವಾಸ್ಥ್ಯ. ಅದಕ್ಕೆ ಇಂತಹ ಒಂದು ಜಾಗತಿಕ ಕ್ರಾಂತಿಯನ್ನು ಮಾಡಿದಂತಹ ಮಾಂತ ಹಬ್ಬಗಳವರ ಪಾದಗಳಿಗೆ ಮತ್ತೊಮ್ಮೆ ಹೆಣೆಮನೆದು ಮುಂದೆ ಅವಕಾಶ ಸಿಕ್ಕಾಗ ಆ ಒಳ್ಳೆಯ ವಿಚಾರಗಳನ್ನ ಮಾತಾಡಲಿಕ್ಕೆ ಇಲ್ಲಿ ಈ ವೇದಿಕೆ ಬರ್ತೇನೆ. ಇವತ್ತಿನ ದಿವಸ ನನ್ನನ್ನ ಕರೆಯಿಸಿ ಗೌರವಿಸಿ ಸತ್ಕರಿಸಿದಂತಹ ಪೂಜ್ಯರ ಪಾದಗಳಿಗೆ ಈ ನನ್ನ 2 ಮಾತುಗಳನ್ನ ಭಕ್ತಿಯಿಂದ ಸಮರ್ಪಿಸಿ ತಮಗೆಲ್ಲ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಶರಣಾರ್ಥಿಗಳು ನಿವೃತ್ತ ಪ್ರಾಧ್ಯಾಪಕರು ಗುರುಗಳಾಗಿರುವಂತಹ ಶ್ರೀ ರಾಮನಗೌಡರ ಸಂಧಿಮನಿ ಗುರುಗಳಿಗೆ